ಜಗದ್ರಕ್ಷಕನು ಸರ್ವ ಮನುಕುಲದ ಯೋಗಕ್ಷೇಮಕ್ಕಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟು ಸತ್ತು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬಂದು ತನಗಾಗಿ ಸಿದ್ಧರಿರುವವರನ್ನು ಮತ್ತೆ ಪರಲೋಕಕ್ಕೆ ಕರೆದೊಯ್ಯಲು ಅತಿ ಶೀಘ್ರದಲ್ಲಿ ಬರಲಿರುವ ಆತನು ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ವೀಕ್ಷಕರಿಗೆ ಈ ಒಂದು ಕಾರ್ಯಕ್ರಮಕ್ಕಾಗಿ ಸ್ವಾಗತವನ್ನು ಬಯಸುವಂತವನಾಗಿದ್ದೇನೆ. ಪ್ರಿಯರೇ, ದೇವರ ಒಂದು ಮಹಾನ್ ಕೃಪೆಯಿಂದಾಗಿ ಇಲ್ಲಿವರೆಗೆ ದೇವರು ಕಾಯ್ದು ಕಾಪಾಡಿ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿ, ಬಲ, ಜ್ಞಾನ, ತಿಳುವಳಿಕೆಯನ್ನು ನೀಡಿ ನಡೆಸಿದ್ದಕ್ಕಾಗಿ ತಂದೆಯಾದ ದೇವರಿಗೆ ಘನ ಮಾನ ಮಹಿಮೆಯು ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ. ಅಷ್ಟು ಮಾತ್ರವಲ್ಲದೆ ಮತ್ತೊಂದು ಆವರ್ತಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಳ್ಳಲು ಸಹಕಾರವಾಗುವ ವಾಕ್ಯವನ್ನು ಆಲಿಸುವಂತೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಇವತ್ತಿನ ವಾಕ್ಯದ ಧ್ಯಾನವನ್ನು ಆರಂಭಿಸುವ ಹಾಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದ ತಂದೆ, ಆತ್ಮನ ಸಹಾಯವನ್ನು ದಯಪಾಲಿಸಿ ನೇರವಾಗಿ ನಮ್ಮೊಂದಿಗೆ ನೀವೇ ಮಾತನಾಡ್ರಿ. ವಾಕ್ಯದ ಮುಖಾಂತರ ಮಾತನಾಡಿ ನಮಗೆ ಬೇಕಾದ ಬುದ್ಧಿ, ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ತಿಳಿಯಪಡಿಸಿರಿ. ಯೇಸು ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇನ್. ಒಡೆಯನ ಅಥವಾ ಯಜಮಾನನ ಸ್ವಾರ್ಥ ಸೇವೆಯ ಕುರಿತಾಗಿ ಇವತ್ತು ನಾವು ಕಲಿಯಲಿದ್ದೇವೆ. ಯಜಮಾನನ ಸ್ವಾರ್ಥ ಸೇವೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಸೇವೆ ಹೊಂದುವವರು ಯಜಮಾನರಾಗಿರ್ತಾರೆ. ಆದರೆ ಅವರು ಸೇವೆಯನ್ನು ಅಪೇಕ್ಷಿಸುತ್ತಿರುತ್ತಾರೆ ಹೊರತಾಗಿ ಸೇವೆ ಮಾಡುವುದಿಲ್ಲ. ಯೇಸು ಕ್ರಿಸ್ತನು ತನ್ನ ಒಂದು ಈ ಲೋಕದಲ್ಲಿರ್ತಕ್ಕಂಥ ಇಹಲೋಕದ ಜೀವನದ ಅವಧಿಯಲ್ಲಿ ಆತನು ತಿಳಿಸ್ತಾನೆ, ನಾನು ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇನೆ ಹೊರತಾಗಿ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದಿಲ್ಲ. ಆತನು ಯೇಸು ಕ್ರಿಸ್ತನು ಮಹಾನ್ ಏಕೈಕ ಮಾದರಿಯುತವಾಗಿರ್ತಕ್ಕಂಥ ಜೀವಿತವನ್ನು ಜೀವಿಸಿರ್ತಕ್ಕಂಥ ಮಾನವ ರೂಪದಲ್ಲಿ ಜೀವಿಸಿದಂಥ ದೇವರು. ಆತನ ಒಂದು ಮಾದರಿಯುತವಾಗಿರ್ತಕ್ಕಂಥ ಜೀವನವನ್ನು ಯಾರು ಅನುಸರಿಸುತ್ತಾರೋ, ಒಂದು ವೇಳೆ ಯಜಮಾನರುಗಳಾಗಿರ್ತಕ್ಕಂಥವರುಗಳು, ಕುಟುಂಬದ ಯಜಮಾನರುಗಳು ಮಾತ್ರವಲ್ಲ, ಎಲ್ಲೇ ಆಗಲಿ, ದೇಶದಲ್ಲಿ ಆಗಲಿ, ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಾಂತ್ಯಗಳಲ್ಲಿ ಅಧಿಕಾರವನ್ನು ಹೊಂದಿರತಕ್ಕಂಥವರುಗಳು, ಒಬ್ಬ ಅಧಿಕಾರವನ್ನು ಹೊಂದಿರತಕ್ಕಂಥವರು ಯಾವ ರೀತಿ ಇರಬೇಕೆನ್ನುವಂಥ ಒಂದು ಗುಣಲಕ್ಷಣಗಳನ್ನು ನಾವು ಕ್ರಿಸ್ತನಲ್ಲಿ ಕಾಣುವಂಥವರಾಗಿದ್ದೇವೆ. ಆತನು ಈ ಲೋಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾರ್ಥ ಸೇವೆ, ಜನರ ಹಿತಕ್ಕಾಗಿ ಮಾಡುವ ಆ ಸೇವೆಯನ್ನು ಆತನು ಆರಂಭಿಸ್ತಾನೆ. ಯಜಮಾನನ ಸ್ವಾರ್ಥ ಸೇವೆ, ಆತನ ಇಹಲೋಕದಲ್ಲಿರ್ತಕ್ಕಂಥ ಜೀವನದ ಅವಧಿಯಲ್ಲಿ ಸ್ವಾರ್ಥ ಸೇವೆಯನ್ನು ಆರಂಭಿಸುವ ಆ ಸಂದರ್ಭದಲ್ಲಿ ಆತನು 40 ದಿವಸ ರಾತ್ರಿ ಹಗಲು ಉಪವಾಸವಿದ್ದು ಅಲ್ಲಿ ಶೋಧನೆಗಳನ್ನು ಎದುರಿಸಿ ಶೋಧನೆಗಳನ್ನು ಜಯಿಸಿ ಯಾದ ನಂತರ ಆತನು ಪುನಃ ಅರಣ್ಯದಿಂದ ಆತನು ಹೊರಗಡೆ ಬರ್ತಾನೆ. ಯೋರ್ದಾನ್ ಹೊಳೆಯಲ್ಲಿ ಆತನು ಬರುತ್ತಾನೆ. ಯೋರ್ದಾನ್ ಹೊಳೆಯಲ್ಲಿ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನು ಅಲ್ಲಿ ದೀಕ್ಷಾ ಸ್ನಾನವನ್ನು ನೀಡ್ತಾ ಇರ್ತಾನೆ ಅನೇಕರಿಗೆ. ಅನೇಕರು ತಮ್ಮ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅವರು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುತ್ತಿರ್ತಾರೆ. ಆ ಸಂದರ್ಭದಲ್ಲಿ ಕೆಲವರು ಅಧಿಕಾರಿಗಳಿಂದ ಕಳುಹಿಸಲ್ಪಟ್ಟವರಾಗಿ ಅಲ್ಲಿ ಯೋಹಾನನ ಬಳಿಯಲ್ಲಿ ಬಂದು ನಿಂತುಕೊಂಡು ಅವರು ಪ್ರಶ್ನಿಸ್ತಾರೆ, ನೀನು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದೆಯಲ್ಲ, ದೀಕ್ಷಾ ಸ್ನಾನ ಕೊಡ್ತಾ ಇದೆಯಲ್ಲ, ಈ ರೀತಿ ಬೋಧನೆಯನ್ನು ಮಾಡ್ತಾ ಇದೆಯಲ್ಲ, ನಿನಗೆ ಯಾರು ಈ ಅಧಿಕಾರವನ್ನು ಕೊಟ್ಟರು? ಯಾವ ಅಧಿಕಾರದಿಂದ ನೀನು ಮಾಡ್ತಾ ಇದೀಯಾ? ನೀನು ಮೆಸ್ಸಿಯನೇ ಅಥವಾ ಎಲಿಯನೋ, ಅಲ್ದಿದ್ರೆ ನೀನು ಆ ಪ್ರವಾದಿಯೋ ಅಂದರೆ ಮೋಶೆ? ಬಂದಿರತಕ್ಕಂಥವರುಗಳಿಗೆ ಯೋಹಾನ ನೀಡುವಂಥ ಉತ್ತರ ನಾವು ನೋಡುವಾಗ ಯೋಹಾನನ ಬರೆದ ಸುವಾರ್ತೆಯಲ್ಲಿನ 1ನೇ ಅಧ್ಯಾಯದ 22-23 ವಚನಗಳು ಈ ರೀತಿ ತಿಳಿಸ್ತವೆ. ಆಗ ಅವರು, ನೀನು ಯಾರು? ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ. ನಿನ್ನ ವಿಷಯವಾಗಿ ನೀನು ಏನು ಹೇಳುತ್ತಿ ಎಂದು ಕೇಳಲು ಅವನು,
ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಯೆಶಾಯನ ಪ್ರವಾದನೆ ಹೇಳಿದನಷ್ಟೇ. ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ಹಿಂದಿನ ಕಾಲದಲ್ಲಿ ಒಬ್ಬ ಅರಸನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ, ತನ್ನ ರಾಜ್ಯದಲ್ಲಿರ್ತಕ್ಕಂಥ ಪ್ರಾಂತ್ಯಕ್ಕೆ ಹೋಗ್ಬೇಕಾದ್ರೆ ಆ ಅರಸನಿಗೆ ಮುಂಚಿತವಾಗಿ ಅಲ್ಲಿರ್ತಕ್ಕಂಥ ಸವಾರರು ಅವರು ಹೋಗ್ತಾ ಇದ್ರು. ಹೋಗಿ ಅರಸನು ಬರಲಿರುವಂಥ ಆ ದಾರಿಯ ಇಲ್ಲಿರ್ತಕ್ಕಂಥ ಎಲ್ಲ ಮರಗಳನ್ನು ಅವರು ಕಡಿತಾ ಇದ್ರು ಮತ್ತು ತಗ್ಗುಗಳನ್ನೆಲ್ಲ ಸರಿ ಮಾಡ್ತಾ ಇದ್ರು, ಸಮ ಮಾಡ್ತಾ ಇದ್ರು. ದಾರಿ ಅರಸನು ಬರಬೇಕಾದ್ರೆ ಎಲ್ಲ ಸರಾಗವಾಗಿ ಅರಸನು ಹೋಗುವುದಕ್ಕೆ ಅನುಕೂಲ ಮಾಡ್ತಾ ಇದ್ರು. ಅಂದ್ರೆ ಇವರು ದಾರಿ ಸಿದ್ಧ ಮಾಡಲಿಕ್ಕೆ ಕಳಿಸಲ್ಪಟ್ಟಿರ್ತಕ್ಕಂಥವ್ರುಗಳು ಆಗಿರ್ತಿದ್ರು. ಇಲ್ಲಿ ಸ್ನಾನಿಕನಾದ ಯೋಹಾನ್ ಹೇಳ್ತಾನೆ, ನಾನು ಹಾಗೆಯೇ, ನಾನು ಬರಲಿರ್ತಕ್ಕಂಥ ಆ ಮೆಸ್ಸಿಯ ಅಥವಾ ಲೋಕ ರಕ್ಷಕನಿಗಾಗಿ ನಾನು ದಾರಿಯನ್ನು ಸಿದ್ಧ ಮಾಡಲು ಕಳಿಸಲ್ಪಟ್ಟಿದ್ದೇನೆ ಹೊರತಾಗಿ ನಾನು ಆತನಲ್ಲ. ಎಂತ ಮಾತ್ರವಾಗಿರ್ತಕ್ಕಂಥ ಒಂದು ಯಥಾರ್ಥವಾಗಿರ್ತಕ್ಕಂಥ ಉತ್ತರ. ಅನೇಕ ವೇಳೆ ಕೆಲವು ಅವಕಾಶಗಳು ಸಿಕ್ಕಿದರೆ ಸಾಕು, ನಾವು ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಥವಾ ನಮಗೆ ಆ ಹೊಗಳಿಕೆಯನ್ನು ನಾವು ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ಆ ಹೊಗಳಿಕೆಗೆ ನಾವು ಅರ್ಹರೋ ಎಂಬಂತೆ ಹೆಚ್ಚಿಸಿಕೊಳ್ಳೋದಕ್ಕೆ ಅನೇಕ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ. ಯೋಹಾನ ಆ ರೀತಿ ಮಾಡಲಿಲ್ಲ. ನಾನು ಆ ಮೆಸ್ಸಿಯನಲ್ಲ, ನಾನು ಆತನಲ್ಲ ಎಂಬುದಾಗಿ ಆತನು ತಗ್ಗಿಸಿಕೊಂಡು ದೇವರಿಗೆ ಬರಬೇಕಾಗಿರ್ತಕ್ಕಂಥ ಒಂದು ಮಹತ್ತರ ಒಂದು ಮಹಿಮೆ ಆತನಿಗೆ ಮಾತ್ರ ಸಲ್ಲಿಸುವುದನ್ನು ನಾವು ಕಾಣುತ್ತೇವೆ. ಸ್ನಾನಿಕನಾದ ಯೋಹಾನನಿಂದ ಈ ಗುಣವನ್ನು ಸಹ ನಾವು ಕಲಿಯಬೇಕು. ದೇವರು ನೇಮಿಸಿರುವ ಕೆಲಸವನ್ನು ನಾವು ಮಾಡುವಾಗ ನಮ್ಮ ಕೆಲಸದ ಕರ್ತವ್ಯಗಳನ್ನು ನಾವು ನಿಷ್ಠೆಯಿಂದ ಮಾಡಬೇಕು. ಆದರೆ ಬರಬೇಕಾಗಿರ್ತಕ್ಕಂಥ ಘನ ಮಾನ ಮಹಿಮೆಯು ಕ್ರಿಸ್ತನ ನಾಮದಲ್ಲಿ ತಂದೆಯ ದೇವರಿಗೆ ಮಾತ್ರ ನಾವು ಸಲ್ಲಿಸಬೇಕಾಗಿದೆ. ಅದರಲ್ಲಿ ನಮಗೆ ಒಂದು ನೆಮ್ಮದಿ ಸಂತೋಷವನ್ನು ನಾವು ಕಂಡುಕೊಳ್ಳುತ್ತೇವೆ, ಅದರಲ್ಲಿ ಅಡಗಿದೆ ಎಂಬುದನ್ನು ನಾವು ಸಹ ನಾವು ತಿಳಿದುಕೊಳ್ಳುತ್ತೇವೆ. ನಂತರ ಹೀಗೆ ಮಾತನಾಡ್ತಿರ್ಬೇಕಾದ್ರೆ ಯೇಸು ಕ್ರಿಸ್ತನ ಜನರ ಮಧ್ಯದಲ್ಲಿ ಬಂದು ನಿಂತಿದ್ದಾರೆ. ನಿಂತಿರುವಾಗ ಆ ಕ್ರಿಸ್ತನ ಮುಖದಲ್ಲಿ ಆ ಕಾಂತಿ ಆತನಿಗೆ ಎದ್ದು ಕಾಣುತ್ತದೆ. ಕ್ರಿಸ್ತನ ಮುಖದಲ್ಲಿ ಕಾಂತಿಯನ್ನು ಈ ಒಂದು ಸ್ನಾನಿಕನಾದ ಯೋಹಾನನು ಕಂಡುಕೊಂಡು ಆತನು ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದ 26ರಿಂದ 27ನೇ ವಚನಗಳಲ್ಲಿ ಈ ರೀತಿ ತಿಳಿಸ್ತದೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದ 26ನೇ ವಚನದಲ್ಲಿ, ನಾನು ನೀರಿನಿಂದ ಸ್ನಾನ ಮಾಡಿಸುವನು, ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ, ಆತನೇ ನನ್ನ ಹಿಂದೆ ಬರತಕ್ಕವನು, ಆತನ ಕೆರೆದ ಭಾರವನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂದನು. ಈ ರೀತಿ ಆತನು ಅವರ ಮಧ್ಯದಲ್ಲಿ ನಿಂತಿರ್ತಕ್ಕಂಥ ಜನರ ಮಧ್ಯೆ ನಿಂತಿರ್ತಕ್ಕಂಥ ಕ್ರಿಸ್ತನ ಕುರಿತಾಗಿ ಹೇಳ್ತಾನೆ. ಆವಾಗ ಅಲ್ಲಿರ್ತಕ್ಕಂಥ ಆ ಯೋಹಾನನನ್ನು ಪ್ರಶ್ನಿಸಲಿಕ್ಕೆ ಬಂದಿರತಕ್ಕಂಥವ್ರುಗಳಿಗೆ ಆಶ್ಚರ್ಯ, ಹೌದಾ ಆ ಮೆಸ್ಸಿಯನ್ನು ಬಂದಿದ್ದಾನೋ ಎಂಬುದಾಗಿ ಅವರು ನೋಡುವುದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅಲ್ಲಿ ಕ್ರಿಸ್ತನು ಆ ಜನರ ಮಧ್ಯದಲ್ಲಿದ್ದು ಆವಾಗ ಆತನು ಹೋಗ್ಬಿಟ್ಟಿರ್ತಾನೆ, ಅಲ್ಲಿ ಅವರಿಗೆ ಕಾಣಿಸುವುದಿಲ್ಲ. ಆದ್ದರಿಂದ ಅವರು ಆತನನ್ನು ನೋಡಲಿಕ್ಕೆ ಆಗುವುದಿಲ್ಲ. ಮತ್ತೆ ಒಂದಿನ ಮರುದಿನ ಯೋಹಾನನು ಕ್ರಿಸ್ತನನ್ನು ಕಾಣುತ್ತಾನೆ. ಆ ಕ್ರಿಸ್ತನನ್ನು ಕಂಡು ಮತ್ತೆ ಪುನಃ ಆತನು ಈ ರೀತಿ ತಿಳಿಸ್ತಾನೆ. ಯೋಹಾನ ಸ್ವಾರ್ಥೆಯಲ್ಲಿನ 1ನೇ ಅಧ್ಯಾಯದ 29ನೇ ವಚನದಲ್ಲೇ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಆಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ನನ್ನ ಹಿಂದೆ ಬರುವ ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂಬುದಾಗಿ ಹೇಳ್ತಾನೆ. ಅಂದರೆ ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ಆತನ ಒಂದು ಅಭಿಪ್ರಾಯವನ್ನು ಆತನು ಬದಲಾಯಿಸ್ತಾ ಇಲ್ಲ. ಕ್ರಿಸ್ತನೇ, ರಕ್ಷಕನು ರಕ್ಷಕನೇ, ಸೇವಕನು ಸೇವಕನೇ. ರಾಜನು ಯಾವಾಗಲೂ ರಾಜನಾಗಿರ್ತಾನೆ, ಸೇವಕನು ಸೇವಕನಾಗಿರ್ತಾನೆ. ಸೃಷ್ಟಿಕರ್ತನೇ, ಸೃಷ್ಟಿ ಜೀವಿಗಳು ಯಾವತ್ತೂ ಸೃಷ್ಟಿ ಜೀವಿಗಳೇ. ಸೊ ನಾನು ಆತನಲ್ಲ, ಆತನು ಬಂದಿದ್ದಾನೆ. ಈ ರೀತಿ ಹೇಳಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಹೋಗ್ತಾರೆ, ಆತನನ್ನು ಕಂಡು ಬಹಳ ಸಂತೋಷ ಪಡ್ತಾರೆ. ಅಯ್ಯೋ ನಾವು ರಕ್ಷಕನನ್ನು ಕಂಡೆವು, ಜಗದ್ರಕ್ಷಕ ನಮ್ಮ ಮಧ್ಯದಲ್ಲಿದ್ದಾನೆ, ಮೆಸ್ಸಿಯನಿದ್ದಾನೆ ಎಂಬುದಾಗಿ ಅವರು ಸಂತೋಷ ಪಡ್ತಾರೆ. ಆದರೆ ನಂತರ ಅವರು ಕ್ರಿಸ್ತನು ಅವರ ಮಧ್ಯದಲ್ಲಿ ಜೀವಿಸಿ ಆತನು ಅಲ್ಲಿರ್ತಕ್ಕಂಥ ಯೋಸೇಫನ ಜೊತೆಯಲ್ಲಿ ಕೆಲಸ ಮಾಡುವುದನ್ನು ಅವರು ಕಂಡಿರುವುದರಿಂದ ಆತನ ಬಡಿಗೆಯಾಗಿ ಕೆಲಸ ಮಾಡುವುದು ಅವರೆಲ್ಲವರನ್ನು ನೋಡಿರೋದ್ರಿಂದ ಅವರು ನೆನೆಸ್ಕೊಳ್ತಾರೆ, ಓ ಈತನು ಯೋಸೇಫನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಯೋಸೇಫನ ಮಗನಾಗಿರ್ತಕ್ಕಂಥ ಆತನು, ಈತನ ಮೆಸ್ಸಿಯನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಆಲೋಚನೆ ಮಾಡುವುದರಿಂದ ಇವರುಗಳು ಸೈತಾನನು ಅವರ ಮನಸ್ಸಿನ
ಆಲೋಚನೆಗಳನ್ನು ನಿಯಂತ್ರಿಸಲಿಕ್ಕೆ ಅವಕಾಶ ಕೊಟ್ಬಿಡ್ತಾರೆ. ಆವಾಗ ಕ್ರಿಸ್ತನನ್ನು ಸ್ವೀಕರಿಸಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಈ ರಕ್ಷಕನು, ಅವರು ಎದುರು ನೋಡ್ತಿದ್ದಂಥ ರಕ್ಷಕನು ಅವರ ಮುಂದೆ ಇದ್ದಾನೆ, ಆದರೆ ಅವರ ಮನಸ್ಸು ಸೈತಾನನು ಕಲುಷಿತವಾಗಿ ಮಾಡಿದ್ದಾನೆ, ಕದಲುಗೊಳಿಸಿದ್ದಾನೆ. ಆದ್ದರಿಂದ ಇಲ್ಲಿ ಅವ್ರಿಗೆ ಮೆಸ್ಸಿನನ್ನು ಕಾಣುವಂತೆ ಸೈತಾನ್ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಒಂದು ಮನಸ್ಥಿತಿಯನ್ನು ಅವರಿಗೆ ಕೊಡುವುದಿಲ್ಲ. ನಂತರ ಇನ್ನೊಂದು ವಿಷಯ ಇಲ್ಲಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಅಲ್ಲಿ ಇರ್ತಕ್ಕಂಥ ಮೆಸ್ಸಿಯ ಯೇಸು ಕ್ರಿಸ್ತನನ್ನು ಅವರು ಸ್ವೀಕಾರ ಮಾಡಲಿಕ್ಕೂ ಸಹ ಅವರು ಮನಸ್ಸು ಮಾಡದೆ ಅಲ್ಲಿಂದ ಬಿಟ್ಟು, ಆತನನ್ನು ಬಿಟ್ಟು ತೊಲಗಿ ಹೋಗ್ಬಿಡ್ತಾರೆ. ಅನೇಕ ವೇಳೆ ನಮ್ಮ ಆಲೋಚನೆಯಂತೆ ನಾವು ವಾಕ್ಯವನ್ನು ಓದುವಾಗಲೂ ಸಹ ಇದೇ ರೀತಿಯಾಗಿರ್ತಕ್ಕಂಥ ಒಂದು ನಿರಾಶೆ ನಮಗೆ ಉಂಟಾಗ್ತದೆ. ಅವರು ನೆನೆಸಿದ್ರು ಮೆಸ್ಸಿಯ ಅಂದರೆ ಅರಸನಾಗಿ ಬರ್ತಾನೆ, ಜಯಬೇರಿಯಾಗಿ ಬರ್ತಾನೆ, ಜಯಶಾಲಿಯಾಗಿ ಬರ್ತಾನೆ ಎಂದು ಅವರು ನೆನೆಸಿದ್ದರು. ಆದರೆ ಅಥವಾ ಮುಂಚಿತವಾಗಿ ಅವರು ಆಲೋಚನೆ ಮಾಡಿಕೊಂಡಿರ್ತಕ್ಕಂಥ ಆಲೋಚನೆಯಂತೆ ಅವರಿಗೆ ಕಾಣಲಿಲ್ಲ. ಅದಕ್ಕೆ ಅವರು ಕ್ರಿಸ್ತನನ್ನು ಅವರು ರಕ್ಷಕನಾಗಿ ಅಂಗೀಕರಿಸಲಿಲ್ಲ. ಅವರು ಹೊರಟು ಹೋಗ್ತಾರೆ. ವಾಕ್ಯವನ್ನು ಆಲಿಸುವಾಗಲೂ ಸಹ ವಾಕ್ಯದ ಮಾತುಗಳು ಅನೇಕ ಸಾರಿ ನಾವು ನೆನೆಸಿದಂತೆ ಇಲ್ಲದಿರುವುದರ ಪ್ರಯುಕ್ತ ಅವುಗಳನ್ನು ಸ್ವೀಕರಿಸಲಿಕ್ಕೆ ಮುಂಬರುವುದಿಲ್ಲ. ಯಾಕೆ? ವಾಕ್ಯ ಯಾವತ್ತು ನಾವು ಅಂದುಕೊಂಡಂತೆ ಇದ್ದರೆ ಅದು ವಾಕ್ಯ ಆತ್ಮನ ಪ್ರೇರಣೆಯಿಂದ ನಡೆಸಲ್ಪಡ್ತಾ ಇದೆ ಎಂಬುದಾಗಿ ಅದು ಅರ್ಥ ಆಗುವುದಿಲ್ಲ. ವಾಕ್ಯ ಯಾವತ್ತೂ ಸಹ ನಮ್ಮ ಆಲೋಚನೆಯಂತೆ ಇರುವುದಿಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ದೇವರು ವಾಕ್ಯದಲ್ಲಿ ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳು ಅಲ್ಲ ಎಂಬುದಾಗಿ. ಒಂದು ವೇಳೆ ಅಲ್ಲಿರ್ತಕ್ಕಂಥ ಜನಗಳ ಮನಸ್ಸಿನ ಸ್ಥಿತಿಯಂತೆ ನಾವಿರುವುದಾದರೆ ಖಂಡಿತ ಆ ಸೃಷ್ಟಿಕರ್ತನ ಉದ್ದೇಶವನ್ನು ನಾವು ಅರಿತುಕೊಳ್ಳುವುದರಲ್ಲಿ ವಿಫಲರಾಗ್ತೇವೆ. ಇದಾದ ನಂತರ ಮತ್ತೆ ಮರುದಿನ ಇನ್ನೊಂದು ಸಾರಿ ಕ್ರಿಸ್ತನನ್ನು ನೋಡಿ ಆ ಒಂದು ಯೋಹಾನು, ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನು ತಿಳಿಸಿರ್ತಕ್ಕಂಥ ಒಂದು ವಿಷಯ, ಯೋಹಾನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದ 36ನೇ ವಚನದಲ್ಲಿ ಈ ರೀತಿ ತಿಳಿಸುತ್ತೆ. 1ನೇ ಅಧ್ಯಾಯದ 36ನೇ ವಚನದಲ್ಲಿ, ಆಗ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು, ಇಬ್ಬರು ಶಿಷ್ಯರು ಅದನ್ನು ಕೇಳಿ ಯೇಸುವಿನ ಹಿಂದೆ ಹೋಗ್ತಾರೆ. ಮತ್ತೆ ಇಗೋ ದೇವರು ಯಜ್ಞಕ್ಕೆ ನೇಮಿಸಿರ್ತಕ್ಕಂಥ ಕುರಿ ಎಂಬುದಾಗಿ ಹೇಳಿರುವಾಗ ಯೋಹಾನನ ಶಿಷ್ಯರು ಅಲ್ಲಿ ಇರ್ತಾರೆ. ಅವ್ರು ಯಾರು ಅಂತಂದ್ರೆ ಆಂದ್ರೇಯ ಮತ್ತು ಯೋಹಾನ. ಈಗ ಆಂದ್ರೇಯನು ಹೋಗಿ ಏನ್ ಮಾಡ್ತಾನೆ, ಆತನ ಸಹೋದರನಾಗಿರ್ತಕ್ಕಂಥ ಆತನ ಅಣ್ಣ ಆಗಿರ್ತಕ್ಕಂಥ ಸೀಮನನ್ನು ಕರೆದುಕೊಂಡು ಬರ್ತಾನೆ. ಇದಾದ ನಂತರ ಮತ್ತೆ ಮುಂದಿನ ದಿನದಲ್ಲಿ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ, ಗಲಿಲಾಯಕ್ಕೆ ಹೋಗ್ತಿರ್ಬೇಕಾದ್ರೆ ಆತನು ಗಲಿಲಾಯಕ್ಕೆ ಹೋಗ್ತಿರುವಂತಹ ಒಂದು ಮಾರ್ಗ ಮಧ್ಯದಲ್ಲಿ ಆತನು ಫಿಲಿಪ್ಪನನ್ನು ಕಂಡುಕೊಳ್ತಾನೆ. ಈ ಫಿಲಿಪ್ಪನು ಹೋಗಿ ನತಾನೇಲಿಯನನ್ನು ಕ್ರಿಸ್ತನ ಬಳಿಗೆ ಕರ್ಕೊಂಡು ಬರ್ತಾನೆ. ನೋಡಿ, ಆಂದ್ರೇಯನು ಸೀಮೋನನ್ನು ಕರೆದುಕೊಂಡು ಬರ್ತಾನೆ. ಸೀಮೋನ ಅಂದರೆ ಪೇತ್ರನೆಂಬುದಾಗಿ ಯೇಸು ಕ್ರಿಸ್ತನ ನಂತರ ನಾಮಕರಣ ಆತನೇ ಹೆಸರಿಡ್ತಾನೆ. ನಂತರ ಫಿಲಿಪ್ಪನು ನತಾನೇಲಿಯನ್ನು ಕರ್ಕೊಂಡು ಬರ್ತಾನೆ. ಹೀಗೆ ಒಬ್ಬರಿಂದ ಒಬ್ಬರು ಹೀಗೆ ಅಧಿಕವಾಗ್ತಾರೆ ಕ್ರಿಸ್ತನನ್ನು ಹಿಂಬಾಲಿಸುವಂತ ಆತನ ಅನುಯಾಯಿಗಳು. ಸುವಾರ್ಥ ಸೇವೆಯು ಸಹ ಹೀಗೆ, ಸತ್ಯವನ್ನು ನಾನು ಸ್ವೀಕರಿಸಿಕೊಂಡಿದ್ದೇನೆ ಅಂದರೆ ಅದನ್ನು ನನ್ನ ಬಳಿಯಲ್ಲಿ ಇಟ್ಕೊಳ್ಳುವುದಲ್ಲ, ನನ್ನಲ್ಲೇ ಇಟ್ಟುಕೊಳ್ಳುವುದಲ್ಲ, ಅರಿತುಕೊಂಡಿರ್ತಕ್ಕಂಥ ಸತ್ಯವನ್ನು ಇನ್ನೊಬ್ಬರಿಗೆ ತಿಳಿಯಪಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದಾದ ನಂತರ ಯೇಸು ಕ್ರಿಸ್ತನು ಆತನ ಸುವಾರ್ತೆ ಸೇವೆಯ ಆರಂಭದ ದಿನಗಳಲ್ಲಿ ಆತನ ಶಿಷ್ಯರೊಂದಿಗೆ ಆತನು ಕಾನಾ ಎನ್ನುವಂಥ ಒಂದು ಊರಿಗೆ ಹೋಗ್ತಾನೆ. ಅಲ್ಲಿ ಮದುವೆ ನಡೆಯುತ್ತಿರುತ್ತದೆ. ಅಂದಿನ ಇಸ್ರಾಯೇಲ್ಯರ ಅಂದಿನ ಸಂಪ್ರದಾಯ ಪದ್ಧತಿಗಳ ಪ್ರಕಾರ ಮದುವೆಯ ಸಂದರ್ಭದಲ್ಲಿ ಬಂದಿರತಕ್ಕಂಥ ಅತಿಥಿಗಳಿಗೆ ದ್ರಾಕ್ಷಾರಸವನ್ನು ನೀಡುವಂಥದ್ದು ಅದು ಪದ್ಧತಿ. ಆದರೆ ಕ್ರಿಸ್ತನು ಅಲ್ಲಿರಬೇಕಾದ್ರೆ ದ್ರಾಕ್ಷಾರಸ ಖಾಲಿಯಾಗಿರ್ತದೆ. ಆವಾಗ ಆತನಿಗೆ ಈ ರೀತಿ ತಿಳಿಸ್ತಾರೆ, ದ್ರಾಕ್ಷಾರಸ ಖಾಲಿಯಾಗಿದೆ ಎಂಬುದಾಗ ಆತನು ಅಲ್ಲಿ ಕೆಲಸಗಾರ ಹೇಳ್ತಾನೆ, ಅಲ್ಲಿ 6 ಬಾನೆಗಳಿರ್ತವೆ, 6 ಬಾನೆಗಳು, ಅವುಗಳ ತುಂಬ ನೀರು ತುಂಬಿಸಿ ಹೇಳಿದಾಗ ಮತ್ತೆ ಅವುಗಳನ್ನು ತುಂಬಿಸಿಕೊಂಡು ಎಲ್ಲರಿಗೆ ಹಂಚಿಕೊಡ್ರಿ ಎಂಬುದಾಗಿ ಕ್ರಿಸ್ತನು ಹೇಳ್ತಾನೆ. ಆವಾಗ ಬರೀ ನೀರು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿರುತ್ತದೆ. ಇಲ್ಲಿ ಯೇಸು ಕ್ರಿಸ್ತನು ಆ ಮದುವೆಗೆ ಹೋಗುವುದರಿಂದ ನಮಗೆ ಒಂದು ವಿಷಯವನ್ನು ಆತನು ತಿಳಿಪಡಿಸ್ತಾನೆ. ಏನಂದರೆ ಎಲ್ಲರೂ ಮಾನವೀಯತೆಯುಳ್ಳಂಥವರಾಗಿ ಒಟ್ಟಾಗಿ ಒಂದು ಸ್ಥಳಗಳಲ್ಲಿ ಸೇರುವಂಥದ್ದು
ತುಂಬ ಒಳ್ಳೆಯದು ಅಂತೇಳಿ ಆತನು ನಮಗೆ ಇಲ್ಲಿ ಒಂದು ವಿಷಯಗಳನ್ನು ಆತನು ತಿಳಿಪಡಿಸುವಂಥದ್ದಾಗಿದ್ದಾನೆ. ಎಲ್ಲರ ಆತ್ಮೀಯತೆಯಲ್ಲಿ ನಾವು ಒಟ್ಟಾಗಿ ಸೇರುವಂಥದ್ದು ಅದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಸಹೋದರರು ಒಂದಾಗಿರುವುದು ಎಷ್ಟೋ ಉತ್ತಮ, ಲೇಸು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇವತ್ತು ಸೈತಾನನು ಮಾಡುವಂಥ ಕೆಲಸಗಳು ಕುಟುಂಬದಲ್ಲೇ ಒಂದಾಗಿ ಜೀವಿಸುತ್ತಿದ್ದಾರೆಂದು ಹೇಳಿಕೊಳ್ಳುವಂಥವರೇ ಮನಸ್ಸುಗಳು ಬೇರೆ ಬೇರೆ ಆಗಿರ್ತವೆ. ಮನೆ ಒಂದಾಗಿದ್ದರೂ ಅವರ ಮನಸ್ಸು ಒಂದಾಗಿರುವುದಿಲ್ಲ. ಇದು ಸೈತಾನನ ಕುತಂತ್ರದ ಕಾರ್ಯವಾಗಿದೆ. ಸೊ ಯೇಸು ಕ್ರಿಸ್ತನು ಆ ಮದುವೆಯಲ್ಲಿ ಎಲ್ಲರೊಂದಿಗೆ ಸೇರುವುದರಿಂದ ಎಲ್ಲರೂ ಒಂದಾಗಿರುವಂಥದ್ದು ಬಹು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಎಂಬುದಾಗಿ ಆತನು ನಮಗೆ ತಿಳಿಪಡಿಸುವಂತನಾಗಿದ್ದಾನೆ. ಯೇಸು ಕ್ರಿಸ್ತನು ಅಲ್ಲಿ ನೀರನ್ನು ದ್ರಾಕ್ಷಾರಸ ಮಾಡಿರ್ತಕ್ಕಂಥದ್ದು ಅದು ನಾವು ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 8ನೇ ವಚನದಲ್ಲಿ ಆತನು ತಿಳಿಸಿರ್ತಕ್ಕಂಥ ಮಾತನ್ನು ನಾವು ನೋಡ್ತೇವೆ. ನೀರು ದೀಕ್ಷಾಸ್ನಾನವನ್ನು ಸೂಚಿಸಿದರೆ ದ್ರಾಕ್ಷಾರಸ ಯೇಸು ಕ್ರಿಸ್ತನ ಮನುಕುಲದ ಪಾಪಕ್ಕಾಗಿ ಸುರಿಸಲಿರುವಂಥ ಆ ರಕ್ತವನ್ನು ಅದು ಸೂಚಿಸುತ್ತದೆ. ಇಲ್ಲಿ ಯೇಸು ಕ್ರಿಸ್ತನು ದ್ರಾಕ್ಷಾರಸವನ್ನು ಎಲ್ಲರಿಗೆ ಕುಡಿಯುವ ಹಾಗೆ ಆತನು ನೀರನ್ನು ದ್ರಾಕ್ಷಾರಸ ಮಾಡಿದನು. ಈ ದ್ರಾಕ್ಷಾರಸ ಎನ್ನುವಂಥದ್ದು ಅದು ತಾಜಾವಾಗಿರ್ತಕ್ಕಂಥ ದ್ರಾಕ್ಷಾರಸವಾಗಿರ್ತದೆ. ಅದು ಮತ್ತನ್ನು ಬರಮಾಡುವಂಥ ದ್ರಾಕ್ಷಾರಸವಲ್ಲ. ಯಾಕಂತಂದ್ರೆ ಮತ್ತು ಬರುವಂಥ ದ್ರಾಕ್ಷಾರಸ ಅಥವಾ ಮದ್ಯಪಾನವನ್ನು ವಾಕ್ಯ ಯಾವತ್ತೂ ಸಹ ಅದು ಪ್ರೋತ್ಸಾಹಿಸುವುದಿಲ್ಲ. ಜ್ಞಾನೋಕ್ತಿಗಳಲ್ಲಿ 20ನೇ ಅಧ್ಯಾಯದ 1ನೇ ವಚನದಲ್ಲಿ ಮತ್ತು 23ನೇ ಅಧ್ಯಾಯದ 32ನೇ ವಚನದಲ್ಲಿ ಮದ್ಯದಿಂದ ಓಲಾಡುವವನು ಜ್ಞಾನಿಯಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಮದ್ಯದಿಂದ ಓಲಾಡುವವನು, ಯಾರು ಸಹ ಮದ್ಯಪಾನ ಮಾಡುತ್ತಾರೋ ಅವರು ಜ್ಞಾನಿಗಳಲ್ಲ, ಅವರ ಬುದ್ಧಿ ಕೆಡಿಸುತ್ತದೆ ಮದ್ಯಪಾನ. ಇನ್ನು ವಾಕ್ಯ ಹೇಳುತ್ತದೆ, ವ್ಯಭಿಚಾರ ಮದ್ಯಪಾನ ಮನುಷ್ಯನ ಬುದ್ಧಿಯನ್ನು ಕೆಡಿಸುತ್ತದೆ ಅಂತೆ. ಮತ್ತು 23ನೇ ಜ್ಞಾನೋಕ್ತಿಗಳಲ್ಲಿ 23ನೇ ಅಧ್ಯಾಯ 32ನೇ ವಚನದಲ್ಲಿ ಈ ಮದ್ಯಪಾನ ಎನ್ನುವಂಥದ್ದು ಸರ್ಪದ ಹಾಗೆ ಅದು ಕಚ್ಚುತ್ತದೆ ಎಂಬುದಾಗಿ, ಅಂದ್ರೆ ಪ್ರಾಣಹಾನಿಯನ್ನು ಉಂಟು ಮಾಡ್ತದೆ. ಅನೇಕರು ದೇವರು ಕೊಟ್ಟಿರ್ತಕ್ಕಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ದೇಹವನ್ನು, ಒಂದು ಆರೋಗ್ಯ ಅನ್ನುವಂಥದ್ದು ಇಟ್ಸ್ ಎ ಗಿಫ್ಟ್, ಅದು ಒಂದು ಬಹುಮಾನ. ದೇವರು ಕೊಟ್ಟಿರ್ತಕ್ಕಂಥ ಆರೋಗ್ಯವನ್ನು ಅದನ್ನು ತಮ್ಮ ಸ್ವ ಕೈಗಳಿಂದ ಅವರ ಹಣವನ್ನು ಖರ್ಚು ಮಾಡಿ ಹಾಳು ಮಾಡಿಕೊಳ್ಳುವುದು ಒಂದು ದುಃಖಕರವಾಗಿರ್ತಕ್ಕಂಥ ಸಂಗತಿ. ನಂತರ ಆ ಯೇಸು ಕ್ರಿಸ್ತನು ಆ ಒಂದು ಗಲಿಲಾಯದ ಮಾರ್ಗದಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಸಮಾರ್ಯವನ್ನು ಆತನು ದಾಟಿ ಹೋಗ್ಬೇಕಾಗಿರ್ತದೆ. ಈತನ ಈ ಪ್ರಯಾಣ ಇವೆಲ್ಲವೂ ಸಹ ಆ ಸ್ವಾರ್ಥ ಸೇವೆಯ ಸಂದರ್ಭದಲ್ಲಿ ನಡೆದಿರತಕ್ಕಂಥ ವಿಷಯಗಳು. ಆತನು ಸಮಾರ್ಯದ ಸಮಾರ್ಯವನ್ನು ದಾಟಿ ಹೋಗ್ಬೇಕಾಗಿರುವಂಥ ಸಂದರ್ಭದಲ್ಲಿ ಆತನು ಅಲ್ಲಿರ್ತಕ್ಕಂಥ ಒಂದು ಬಾವಿಯ ಬಳಿಯಲ್ಲಿ ಹೋಗಿ ಆತನು ಕೂತ್ಕೊಳ್ತಾನೆ. ಆವಾಗ ಸಮಾರ್ಯದ ಒಬ್ಬ ಸ್ತ್ರೀ ಬರ್ತಾರೆ. ಅವರು ಬಂದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು, ಅಮ್ಮ ಕುಡಿಯೋದಕ್ಕೆ ನೀರು ಕುಡಿ ಎಂಬುದಾಗಿ ಆತನು ಕೇಳ್ತಾನೆ. ಯೇಸು ಕ್ರಿಸ್ತನಿಗೆ ಮನುಷ್ಯನಾಗಿರುವುದರಿಂದ ಆತನಿಗೆ ದಾಹ ಆಗ್ತಾ ಇತ್ತು, ಹಸಿವೆ ಆಗ್ತಾ ಇತ್ತು, ಆತನಿಗೆ ನಿದ್ದೆಯೂ ಸಹ ಬೇಕಾಗಿತ್ತು. ಯಾಕಂದ್ರೆ ಆತನು ಮನುಷ್ಯನಾಗಿದ್ದ, ದೇವರಾಗಿದ್ದ ಆತನು ಮನುಷ್ಯನ ಅವತಾರ ತಾಳಿ ನಮ್ಮಲ್ಲಿ ನಮ್ಮ ಹಾಗೆ ಆತನು ವಾಸ ಮಾಡಿದ, ಆದರೆ ಎಲ್ಲರಂತೆ ವಾಸ ಮಾಡಿದ, ಆದರೆ ಎಲ್ಲರ ಹಾಗೆ ಪಾಪ ಮಾಡಲಿಲ್ಲ. ಇದು ಬಹು ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯ. ಆಗ ನೀರು ಕೇಳ್ತಾನೆ. ಕೇಳಿದಂತ ನಂತರ ಆ ಸಮಾರ್ಯದ ಸ್ತ್ರೀ ಹೇಳ್ತಾರೆ, ಇದೇಗೆ ನೀವು ನನ್ನ ನೀರು ಕೇಳ್ತೀರಾ? ನೀವು ಯಹೂದ್ಯರು, ನಾವು ಸಮಾರ್ಯದವರು. ಯಹೂದ್ಯರು ಸಮಾರ್ಯದವರೊಂದಿಗೆ ಹೊಕ್ಕು ಬಳಕೆ ಮಾಡುವುದಿಲ್ಲ ಅಂತ ಹೇಳಿದಾಗ ನಂತರ ಆತ ಹೇಳ್ತಾನೆ, ನಾನು ಕೊಡುವ ನೀರನ್ನು ನೀವು ಕುಡಿದರೆ ನಿಮಗೆ ಎಂದಿಗೂ ನೀರಕ್ಕೆ ಆಗುವುದಿಲ್ಲ ಎಂಬುದಾಗಿ. ಅವಾಗ ಆಶ್ಚರ್ಯ ಆಗ್ತದೆ, ಅದೆಂಥ ನೀರು ಎಂಬುದಾಗಿ ಅವರು ಕೇಳುವಾಗ ಆತನು ಇಲ್ಲಿ ಮುಖ್ಯವಾಗಿ ಆ ನೀರು ಎಂಬುವಂಥ ಒಂದು ವಿಷಯದಲ್ಲಿ ಪವಿತ್ರಾತ್ಮನನ್ನು ಸೂಚಿಸುವಂಥ ಒಂದು ವಿಷಯವನ್ನು ಅರ್ಥ ಹೇಳ್ತಾನೆ. ನೀರು ಅಂದರೆ ಅಲ್ಲಿ ಪವಿತ್ರಾತ್ಮ. ಈ ಪವಿತ್ರಾತ್ಮ ಏನು ಯಾವ ರೀತಿ ಅಂತಂದ್ರೆ, ನಮಗೆ ಅರಣ್ಯದಲ್ಲಿ ನಡೆಯುವ ಮನುಷ್ಯನಿಗೆ ದಾಹವಾಗಿರುವಾಗ ನೀರಿನ ಅಗತ್ಯ ಎಷ್ಟು ಪ್ರಾಮುಖ್ಯವೋ, ಆ ನೀರು ಕುಡಿದಾಗ ಆ ಸಂದರ್ಭದಲ್ಲಿ ಎಷ್ಟು ಆತನಿಗೆ ಆನಂದವಾಗ್ತದೋ ಅದಕ್ಕಿಂತ ಹೆಚ್ಚಿನ ಆನಂದ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಿಗೆ ಆಗ್ತದೆ. ಈ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರು ನಿತ್ಯ ಜೀವಕ್ಕೆ ಅವರು ನಡೆಸಲ್ಪಡ್ತಾರೆ, ಸಾವಿಲ್ಲದ ಲೋಕಕ್ಕೆ ಅವರು ನಡೆಸಲ್ಪಡ್ತಾರೆ. ಆತನು ಮಾತನಾಡುವಂಥ ಒಂದು
ಒಂದು ಜೀವ ಜಲ ಎನ್ನುವಂಥದ್ದು ಅದು ಪವಿತ್ರ ಆತ್ಮನನ್ನು ಸೂಚಿಸುವಂಥದ್ದಾಗಿದೆ. ನಂತರ ಇಲ್ಲಿ ಇನ್ನೊಂದು ವಿಷಯ, ನಮಗೆ ವಾಸ್ತವಕ್ಕೆ ಸರ್ವಸಾಮಾನ್ಯವಾಗಿ ನಮಗೆ ಯಾರಾದರೂ ಈ ಲೋಕ ಈ ಜಗತ್ತು ಯಾರನ್ನಾದರೂ ಕೆಟ್ಟವರೆಂದು ಭಾವಿಸಿದರೆ, ಇವರು ಕೆಟ್ಟವರು ಅಂತೇಳಿ ಯಾರನ್ನಾರು ಭಾವಿಸಿದರೆ ಅವರೊಂದಿಗೆ ಒಕ್ಕಬಳಕೆ ಮಾಡೋದಕ್ಕೆ ನಾವು ಮನಸ್ಸು ಮಾಡಲ್ಲ. ಆದರೆ ಸಮಾಜದ ಸ್ತ್ರೀ ಅನೈತಿಕವಾಗಿರ್ತಕ್ಕಂಥ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಅವರು, ಅದು ಕ್ರಿಸ್ತನಿಗೆ ಗೊತ್ತಿತ್ತು, ಆದರೂ ಪ್ರೀತಿಯಿಂದ ಅವರನ್ನು ಮಾತಾಡಿಸ್ತಾರೆ. ಅವ್ರಿಗೆ ಆಶ್ಚರ್ಯ ಆಗ್ತದೆ, ಈತನು ನನ್ನೊಂದಿಗೆ ಇಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾನೆ, ಅದು ನನ್ನ ಎಲ್ಲ ಕೆಟ್ಟ ಕೆಲಸಗಳು, ನಾನು ಮಾಡಿರ್ತಕ್ಕಂಥ ಪಾಪಗಳು ಆತನಿಗೆ ಗೊತ್ತಿದ್ದಾಗಿ ಸಹ ಇಷ್ಟು ಪ್ರೀತಿಯಿಂದ ಆತನು ಮಾತನಾಡ್ತಿದ್ದಾನೆ. ಒಂದು ಮಾನವೀಯತೆಯು ಆತನಲ್ಲಿ ಕಾಣಿಸ್ತಾ ಇದೆ ಎಂಬುದಾಗಿ ಆತನು ಕಂಡು, ಈತನು ನಿಜವಾಗ್ಲೂ ಸಹ ಮೆಸ್ಸಿಯನು, ಯಾಕಂದರೆ ನನ್ನ ಕುರಿತಾಗಿ ಈತನಿಗೆ ಎಲ್ಲವೂ ಗೊತ್ತುಂಟು ಎಂಬುದಾಗಿ ಅವರು ಆ ಊರಲ್ಲಿ ಹೋಗಿ ಅನೇಕರನ್ನು ಕರೆದುಕೊಂಡು ಬಂದಾಗ ಆ ಊರಿನ ಜನರು ಆತನನ್ನು ಬೇಡಿಕೊಳ್ತಾರೆ, ಅಯ್ಯ ನಮ್ಮ ಬಳಿಯಲ್ಲಿ ಇರ್ರಿ ಎಂಬುದಾಗಿ. ಆತನು 2 ದಿವಸ ಅಲ್ಲೇ ಇರ್ತಾರೆ. ಈ ಒಂದು ವಾಕ್ಯವನ್ನು ನಾವು ಯೋಹಾನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಿಂದ ನಾವು ಕೆಲವು ವಚನಗಳನ್ನು ನಾವಲ್ಲಿ ನೋಡ್ಕೊಳ್ಳುವಾಗ ಈ ಒಂದು ವಾಕ್ಯ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನದಿಂದ, ಈ ಕ್ರಿಸ್ತನ ಅಲ್ಲೇ ಇದ್ದ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ನಂತರ ಅನೇಕರಲ್ಲಿ ರಕ್ಷಣೆಯನ್ನು ಹೊಂದ್ತಾರೆ. ನೋಡಿ, ಒಬ್ಬ ಸ್ತ್ರೀಯಿಂದ ಅಲ್ಲಿ ಅನೇಕರ ರಕ್ಷಣೆಗೆ ಅಲ್ಲಿ ಕಾರಣವಾಗ್ತದೆ. ಅದಾದ ನಂತರ ಯೇಸು ಕ್ರಿಸ್ತನು ನಜರೇತಿಗೆ ಆತನ ಸುವಾರ್ಥ ಸೇವೆಯಲ್ಲಿ ಆತನು ಬೆಳೆದಿರ್ತಕ್ಕಂಥ ನಜರೇತಿಗೆ 2 ಸಾರಿ ಆತನು ಹೋಗ್ತಾನೆ. ಅಂದರೆ ಸುವಾರ್ಥ ಸೇವೆ ಆರಂಭವಾದ ನಂತರ 2 ಸಾರಿ ಆತನು ಹೋಗ್ತಾನೆ. ಒಂದು ಸಾರಿ ಆತನು ಅಲ್ಲಿಗೆ ಹೋಗ್ತದೆ ಸಬ್ಬತ್ ದಿನದಲ್ಲಿ ಹೋಗಿ, ಲೂಕನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದ 16ನೇ ವಚನದಿಂದ 30ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಹೋಗಿ ಆತನು ವಾಕ್ಯವನ್ನು ಓದ್ತಾನೆ. ವಾಕ್ಯವನ್ನು ಓದಿ, ಇದು ಇವತ್ತು ಈ ಒಂದು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ವಾಕ್ಯ ನೆರವೇರುತ್ತೆ ಎಂಬುದಾಗಿ ಆತನು ಹೇಳ್ತಾನೆ. ಹೇಳಿದಾಗ ಅಲ್ಲಿರ್ತಕ್ಕಂಥ ಜನರಲ್ಲಿ ಸಹ, ಈತನು ಯಾರೋ ಯೋಸೇಫನ ಮಗನು, ಈತನು ನಮ್ಮ ಮಧ್ಯದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಆತನು, ಈತನು ಹೇಳುವುದೇನು, ಈತನು ಹೇಗೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಅವರು ಆತನ ಮೇಲೆ ಸಿಟ್ಟುಕೊಳ್ತಾರೆ. ಈತನ ಮೆಸ್ಸಿ ಅಂತೇಳಿ ಅವರು ಒಪ್ಕೊಳ್ಳಲ್ಲ. ನಂತರ ಅವ್ರು ಏನು ಮಾಡ್ತಾರೆ ಅಂತಂದರೆ, ಆತನನ್ನು ಕಲ್ಲೆಸೆದು ಕೊಲ್ಲುವುದಕ್ಕೂ ಅವರು ಸಿದ್ಧರಾಗ್ತಾರೆ. ನಂತರ ದೇವತರ ಸಹಾಯದಿಂದ ಯೇಸು ಕ್ರಿಸ್ತನ ಅಲ್ಲಿಂದ ದೂರ ಆತನು ಹೋಗ್ತಾನೆ. ಮತ್ತೆ 2ನೇ ಸಲ ಆತನು ಅಲ್ಲಿಗೆ ಹೋಗ್ತಾನೆ ನಜರೇತಿಗೆ. ಆವಾಗ ಅವ್ರ ಮನಸ್ಸು ಕಠಿಣವಾಗಿರ್ತದೆ, ಸ್ವೀಕರಿಸಲಿಕ್ಕೆ ಅವರು ಸಿದ್ಧರಾಗಿರುವುದಿಲ್ಲ. ನಂತರ ಮುಂದೆ ಆತನ ಅಲ್ಲಿಗೆ ಹೋಗುವುದಿಲ್ಲ. ಆದರೆ ನೋಡಿ, ದೇವರು ಯಾವಾಗಲೂ ಸಹ ಅವಕಾಶ ಕೊಡ್ತಾರೆ, ನಮಗೆ ಅವಕಾಶವನ್ನು ಕೊಡ್ತಾರೆ. ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಳ್ಳದಿದ್ದರೆ ಖಂಡಿತ ಆತನು ಆ ಒಂದು ಅವಕಾಶ ಎನ್ನುವಂಥ ಬಾಗಿಲನ್ನು ಮುಚ್ಚಿಬಿಡ್ತಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರಬೇಕಾದರೆ ಎಲ್ಲರೂ ಅನೇಕ ವಿಧವಾಗಿರ್ತಕ್ಕಂಥ ರೋಗದಿಂದ ಬಾಧೆ ಪಡುವಂಥವರುಗಳು ಆತನ ಬಳಿಗೆ ಬಂದು ಸಂತೋಷ ಪಡ್ತಾ ಇದ್ರು. ಒಂದು ರೀತಿ ಪರಲೋಕವೇ ಭೂಲೋಕಕ್ಕೆ ಇಳಿದು ಬಂದಿದೆಯೋ ಎಂಬಂತೆ ಇತ್ತು ಆ ಕ್ರಿಸ್ತನು ಈ ಲೋಕದಲ್ಲಿ ಇರಬೇಕಾದರೆ. ಅಂಥ ಮಹತ್ತರವಾಗಿರ್ತಕ್ಕಂಥ ಕಾರ್ಯಗಳನ್ನು ಆತನು ಮಾಡಿದ್ದಾನೆ. ಇಂದು ನಿಮ್ಮ ಜೀವನದಲ್ಲಿ ಸಹ ಆತನು ಬರಲು, ನಿಮ್ಮೊಂದಿಗೆ ಆತನು ಆತ್ಮೀಯತೆಯ ಪ್ರೀತಿಯಿಂದ ಮಾತನಾಡಲು ಬಯಸ್ತಿದ್ದಾನೆ. ಅಂಥ ಮನಸ್ಸು ನಿಮಗಿದೆಯಾ? ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೆನ್.